ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವಾಗಲೂ ಮನುಷ್ಯ ಒಳಿತನ್ನು ಮಾಡಬೇಕು, ಪರೋಪಕಾರಿಯಾಗಿರಬೇಕು, ಪರರ ಹಿತವನ್ನು ಬಯಸಬೇಕು. ಇದು ಮನುಷ್ಯನಿಗೆ ಸಂತೋಷ, ತೃಪ್ತಿಯನ್ನು ಕೊಡುತ್ತದೆ. ಮುಂದಿನ ಭವಿಷ್ಯದಲ್ಲಿ ಅಂದರೆ ನಾಳಿನ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತದೆ. ಇಂತಹ ಪರೋಪಕಾರಿಯಾಗಿರುವಂತಹ ಒಂದು ಪಾಠವನ್ನು ನಾವು ಪ್ರಕೃತಿಯಿಂದ ಕಲಿತಾ ಇದ್ವಿ. ಇವರೇ ಈ ಒಣ ಮರದ ಗಿಳಿ ಪಾಠದ ಲೇಖಕರು ರ ಮಿತ್ರ. ಹಾಗಾದರೆ ಬನ್ನಿ, ಇಂದು ನಾವು 10ನೇ ತರಗತಿಯ ಮೊದಲನೇ ಪಾಠವಾಗಿರುವಂತಹ ಒಣ ಮರದ ಗಿಳಿ ಎನ್ನುವ ಪಾಠವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ರ ಮಿತ್ರ. ರ ಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು. ಇವರು ಹುಟ್ಟಿರೋದು ರ ಮಿತ್ರ ಅವರು ಹುಟ್ಟಿದ್ದು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎನ್ನುವಲ್ಲಿ ಇವರು ಜನಿಸ್ತಾರೆ. ಇವರ ಪೂರ್ಣ ಹೆಸರು ರ ಅಂತಂದರೆ ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಇವರು ವಾಗ್ಮಿಗಳು ಅಂತಂದರೆ ವಾಕ್ಚತುರರು, ಒಳ್ಳೆಯ ಭಾಷಣಕಾರರು ಅಂತ ಹೇಳ್ಬೋದು. ಇವರು ಸ್ನಾತಕೋತ್ತರ ಶಿಕ್ಷಣ ಅಂತಂದರೆ ಇನ್ನು ಪೋಸ್ಟ್ ಗ್ರ್ಯಾಜುಯೇಟ್ PG ಮಾಡಿಕೊಂಡು ನಂತರ ಉಪನ್ಯಾಸಕರಾಗಿ, ರೀಡ್ರಾಗಿ, ಪ್ರೊಫೆಸರ್ ಆಗಿ, ಹಾಗೆಯೇ ಮುಂದೆ ಪ್ರಮೋಷನ್ ಆಗಿ ಪ್ರಿನ್ಸಿಪಾಲರಾಗಿ ಕೂಡ ಇವರು ಏನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ. ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ, ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವು ಎಲ್ಲವುಗಳು ಇವರು ರಚನೆ ಮಾಡಿರುವಂತಹ ಪ್ರಮುಖ ಕೃತಿಗಳು ಆಗಿವೆ. ಹಾಗೆಯೇ ಇವರ ಕೃತಿಗಳನ್ನು ರಚನೆ ಮಾಡಿದವರ ಫಲವಾಗಿ ಸಿಕ್ಕಿರುವಂತಹ ಒಂದು ಪ್ರಶಸ್ತಿಗಳು ಎಂದರೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ, ನಗೆರಾಜ್ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿವೆ ಅಂತ ಹೇಳ್ಬೋದು. ಈ ಪ್ರಸ್ತುತ ಪಾಠವನ್ನು ಇವರು ರಚನೆ ಮಾಡಿರುವಂತಹ ಮಹಾಭಾರತದ ಪಾತ್ರ ಸಂಗತಿಗಳು ಎನ್ನುವಂತಹ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಪಾಠ ಪ್ರವೇಶ. ಈ ಪಾಠ ಪ್ರವೇಶದಲ್ಲಿ ಲೇಖಕರ ಉದ್ದೇಶ ಏನು, ಹಾಗೆ ಪಾಠದ ಮೂಲ ತಿರುಳು ಏನು ಅನ್ನೋದನ್ನು ನಾವು ಈ ಪಾಠ ಪ್ರವೇಶದಲ್ಲಿ ತಿಳಿಯೋಣ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತಿನ ಹಲವನ್ನು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು. ಅಂದರೆ ನಾವು ನೆಮ್ಮದಿಯ ನಾಳೆಗಾಗಿ, ಮುಂದಿನ ಭವಿಷ್ಯದಲ್ಲಿ ನೆಮ್ಮದಿ, ನಾಳೆಯ ದಿನಗಳು ನೆಮ್ಮದಿಯಿಂದ, ಸಂತೋಷದಿಂದ, ಸುಖದಿಂದ ಇರಬೇಕು ಅಂದರೆ ನಾವು ಒಳಿತನ್ನು ಮಾಡಬೇಕು, ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು, ಪರೋಪಕಾರಿಯಾಗಿರಬೇಕು. ಇಂತಹ ಒಳ್ಳೆತನದ ಪಾಠವನ್ನು ನಾವು ಯಾರಿಂದಾದರೂ ಕೂಡ ಕಲಿಬೋದು. ಸಣ್ಣವರಿಂದ ಕಲಿಬೋದು, ಕೇವಲ ದೊಡ್ಡವರಿಂದ ಅಂತ ಅಷ್ಟೇ ಅಲ್ಲ, ಪ್ರಕೃತಿಯಿಂದ ಕಲಿಬೋದು, ಪ್ರಾಣಿ ಪಕ್ಷಿಗಳಿಂದ ಕಲಿಬೋದು, ಸಮಾಜದಿಂದ, ನೆರೆ ಹೊರೆಯವರಿಂದ, ಬಂಧು ಬಳಗದಿಂದ ಆದರೂ ಕಲಿಬೋದು. ಕೇಳುವಿಕೆಯಿಂದ, ಕೇಳಿಸೋದ್ರ ಪ್ರವಚನಗಳಾಗಿರ್ಬೋದು, ಪುಣ್ಯಕಥೆ, ಹರಿಕಥೆಗಳನ್ನು ಕೇಳುವಿಕೆಯಿಂದಾದರೂ ಕೂಡ ಕಲಿಬೋದು. ಪುಸ್ತಕಗಳನ್ನು, ಮ್ಯಾಗ್ಝಿನ್ಗಳನ್ನು ಓದುವುದರಿಂದಾದರೂ ಕೂಡ ನಾವು ಕಲಿಬೇಕಾಗಿದೆ. ಇಂತಹ ಕಲಿಕೆ ಸಕಾರಾತ್ಮಕ ಯೋಚನೆಗಳು, ಪಾಸಿಟಿವ್ ಥಿಂಕಿಂಗ್ ಇದ್ದಾಗ, ಕಲಿಯುವ ಮನಸ್ಸು ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ನಾವು ಏನೇ ಕಲಿತರೂ ಕೂಡ ಅದನ್ನು ನಾವು ಜೀವನದಲ್ಲಿ, ಬದುಕಿನಲ್ಲಿ, ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಅದು ಉಪಯೋಗ ಮಾಡ್ದಂಗಾಗುತ್ತೆ, ಜೀವನ, ಶಿಕ್ಷಣ ಸಾರ್ಥಕತೆ ಉಂಟಾಗುತ್ತೆ.
ಪ್ರಕೃತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನು ಪ್ರೀತಿಸಬೇಕು. ಪ್ರೀತಿಸುತ್ತಿರುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ. ಈ ಪ್ರಸ್ತುತ ಪಾಠದಲ್ಲಿ ಈ ಗಿಳಿ ಯಾವ ರೀತಿಯಾಗಿ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿದೆ ಎನ್ನುವುದನ್ನು ಇಲ್ಲಿ ಲೇಖಕರು ಚಿತ್ರಿಸಿದ್ದಾರೆ. ಅದರ ಜೊತೆಗೆ ಏನು ಸಂದೇಶವನ್ನು ನೀಡಿದ್ದಾರೆ ಅಂದರೆ ಪ್ರಕೃತಿಯನ್ನು, ಪರಿಸರವನ್ನು ಪ್ರೀತಿಸಬೇಕು. ಹಾಗೆ ಪರಿಸರ ಸದಾ ಸಸ್ಯ ಸಮೃದ್ಧವಾಗಿರುವಂತೆ, ಸಸ್ಯ ಸಂಪತ್ತಿನಿಂದ ಕೂಡಿರುವಂತೆ ನಾವು ನೋಡಿಕೊಳ್ಬೇಕು. ಅಂದಾಗ ಮಾತ್ರ ಸರ್ವಾಂಗೀಣ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಎಲ್ಲವನ್ನೂ ಕೂಡ ಗೌರವ ಭಾವದಿಂದ ಕಾಣಬೇಕು ಎನ್ನುವ ಸಂದೇಶವನ್ನು ಲೇಖಕರು ಈ ಪಾಠದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ, ಗಿಳಿಯಿಂದ ಮನುಷ್ಯ ಕಲಿಬೇಕಾಗಿರುವಂತಹ ಪಾಠ ಯಾವುದು ಅನ್ನೋದನ್ನು ತಿಳಿಯೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಕಾಶಿ ಎನ್ನುವಂಥದ್ದು ಒಂದು ಊರು. ಒಂದು ಊರಿನಲ್ಲಿ ಬೇಡ ಅಂದರೆ ಬೇಟೆಗಾರ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವಂಥವನು ಕಾಶಿಯಲ್ಲಿ ವಾಸ ಮಾಡ್ತಾ ಇದ್ದ. ಯಾವಾಗಲೂ ಎಲ್ಲಿ ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಹೋಗ್ತಾ ಇದ್ದ. ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡ್ತಾ ಇದ್ದ. ವಿಷ ಸವರಿರ್ತಕ್ಕಂತಹ ಬಾಣಗಳನ್ನು ಸಿದ್ಧ ಮಾಡಿಕೊಂಡು ಬಾಣದ ತುದಿಗೆ ವಿಷವನ್ನು ಸವರಿರ್ತಾ ಇದ್ದ. ಆ ವಿಷ ಸವರಿದ ಬಾಣವನ್ನು ಪ್ರಾಣಿ ಪಕ್ಷಿಗಳಿಗೆ ಹೊಡೆದಾಗ ಆ ವಿಷ ದೇಹದೊಳಗೆ ಸೇರಿ ನಂಜಾಗಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ವು. ಇದು ಅವನ ಕಾಯಕ ಆಗಿತ್ತು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ಕಾಡಿನಲ್ಲಿ ಒಂದು ಜಿಂಕೆಯನ್ನು ನೋಡ್ತಾನೆ ಬೇಟೆಗಾರ. ಆ ಜಿಂಕೆಯನ್ನು ಬೆನ್ನಟ್ತಾನೆ. ಆಗ ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ಆ ವಿಷಯುಕ್ತ ಬಾಣದ ಪ್ರಯೋಗವನ್ನು ಎಳೆದು ಬಿಡ್ತಾನೆ. ಆಗ ಆ ಜಿಂಕೆ ಹಾರಿ ತಪ್ಪಿಸಿಕೊಂಡು ಆ ಜಿಂಕೆಯ ಹಿಂದೆ ಆ ಬಾಣ ಒಂದು ಮರಕ್ಕೆ ತಾಗುತ್ತೆ. ಆ ಜಿಂಕೆಯ ಹಿಂದೆ ಇರುವಂಥ ಒಂದು ಮರಕ್ಕೆ ಬಾಣ ತಾಗಿ ವಿಷದ ಪ್ರಭಾವದಿಂದ ಆ ಮರ ಏನಾಗುತ್ತೆ, ಒಣಗಿ ನಿಲ್ತಾ ಇದೆ. ಮರಕ್ಕೆ ಆ ಬಾಣ ತಗುಲಿ ಆ ಮರ ಒಣಗಿ ಹೋಗ್ತಾ ಇದೆ. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಲ್ತಾ ಇದೆ. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಠರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತು, ಪುಷ್ಪ ಸಮೃದ್ಧಿ. ಪುಷ್ಪ ಅಂದರೆ ಹೂವು, ಸಮೃದ್ಧಿ ಅಂತಂದರೆ ತುಂಬಿರೋದು, ಹೂವಿನಿಂದ ಕೂಡಿರ್ತಕ್ಕಂಥದ್ದು, ಹೂವಿನ ಸಂಪತ್ತಿನಿಂದ ಕೂಡಿರ್ತಕ್ಕಂಥದ್ದು. ಫಲ ಅಂದರೆ ಹಣ್ಣು. ಈ ವಿಷಪೂರಿತ ಬಾಣ ತಾಗೋದಕ್ಕಿಂತ ಮುಂಚಿತವಾಗಿ ಮರ ಹೂಗಳಿಂದ, ಹಣ್ಣುಗಳಿಂದ, ಹಚ್ಚ ಹಸುರಿನಿಂದ ತುಂಬಿ ತುಳುಕಾಡ್ತಾ ಇತ್ತು. ಈಗ ಏನಾಗ್ತಾ ಇದೆ, ಆ ವಿಷಪೂರಿತ ಬಾಣ ತಾಗಿದ ತಕ್ಷಣ ಅದು ಬರ್ತಾ ಒಣಗ್ತಾ ಈ ಹಸಿರು ಆಗಿರ್ಬೋದು, ಈ ಫಲ ಪುಷ್ಪ ಎಲ್ಲ ಏನಾಗ್ತಾ ಇದೆ, ಮಾಯ ಆಗ್ತಾ ಇದೆ. ಆ ಮರದಲ್ಲಿ ಬಹಳ ಸಮಯದಿಂದ ಒಂದು ಗಿಳಿ ವಾಸ ಮಾಡ್ತಾ ಇತ್ತಂತೆ. ಮರ ಒಣಗಿ ನಿಂತರೂ ಕೂಡ ಆ ಗಿಳಿ ತನ್ನ ಪೊಟರೆಯನ್ನು ಬಿಟ್ಟು ಹೋಗಿರಲಿಲ್ಲ. ಅಲ್ಲೇ ತಾನು ಮನೆ ಮಾಡಿಕೊಂಡು ಒಂದು ಮನೆಯನ್ನು ಮಾಡಿಕೊಂಡು ಆ ಗಿಡದೊಳಗಡೆನೆ ವಾಸ ಮಾಡ್ತಾ ಇತ್ತು. ಆ ಮರ ಒಣಗಿ ಹೋದ್ರೂ ಕೂಡ ಅದನ್ನು ಗಿಳಿ ಆ ಮರವನ್ನು ಬಿಟ್ಟು ಹೋಗಿರಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಉತ್ತರ ಹೇಳಿತು. ಹೀಗೆ ಇಂದ್ರದೇವ ಭೂಲೋಕದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಈ
ಒಣ ಮರದಲ್ಲಿ ಗಿಳಿ ವಾಸವಾಗಿರೋದನ್ನು ನೋಡಿ ಆಶ್ಚರ್ಯಪಡ್ತಾನೆ. ಆಶ್ಚರ್ಯಪಟ್ಟು ಅಲ್ಲಿ ಗಿಳಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಗಿಳಿರಾಯ, ನೀನು ಹಚ್ಚ ಹಸುರಿನಿಂದ ಕೂಡಿರುವಂತಹ ಮರದಲ್ಲಿ ಹಣ್ಣು ಕಾಯಿ ಅದನ್ನೆಲ್ಲ ತಿಂದ್ಕೊಂಡು ಆರಾಮವಾಗಿ ಇರೋದು ಬಿಟ್ಟು ನೀ ಒಣಗಿದ ಮರವನ್ನು ಆಯ್ಕೆ ಮಾಡಿಕೊಂಡು ಯಾಕೆ ಇಲ್ಲಿ ಕೂತಿದ್ದೀಯಾ ಅಂದ್ಕೊಂಡು ಇಲ್ಲಿ ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಗಿಳಿ ಈ ರೀತಿಯಾಗಿ ಹೇಳ್ತಾ ಇದೆ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಆನ್ಸರ್ ಮಾಡ್ತಾ ಇದೆ ಅಂದರೆ, ಭಾಳ ವರ್ಷದಿಂದ ನನಗೆ ಈ ಮರ ಆಶ್ರಯ ಕೊಟ್ಟಿದೆ, ಈ ಮರನೇ ನನಗೇನಾಗಿದೆ, ಮನೆಯಾಗಿದೆ. ತಿನ್ನೋದಕ್ಕೆ ಹಸಿವಾದಾಗ ತಿನ್ನೋದಕ್ಕೆ ಹಣ್ಣು ಕೊಟ್ಟಿದೆ, ಆಹಾರ ಕೊಟ್ಟಿದೆ, ಮತ್ತು ಹಸಿರು ಬಣ್ಣದಿಂದ ನನಗೆ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದೆ, ನೆಮ್ಮದಿ. ಈ ಮರದಿಂದ ನಾನು ಆಹಾರವನ್ನು ಪಡ್ಕೊಂಡಿದ್ದೀನಿ, ರಕ್ಷಣೆಯನ್ನು ಪಡ್ಕೊಂಡಿದ್ದೀನಿ, ಇಲ್ಲಿ ಸಂತೋಷ ಎನ್ನುವಂಥದ್ದು ದೊರೆತಿದೆ. ಹಾಗೆಯೇ ಎಲ್ರಿಗೂ ನೆರಳು ನೀಡ್ತಾ ಇದೆ. ಈಗ ಅದರ ಒಂದು ಅದೃಷ್ಟ ಎನ್ನುವಂಥದ್ದು ಸರಿಯಾಗಿಲ್ಲ, ದುರಾದೃಷ್ಟದಿಂದ ಅದಕ್ಕೆ ರೋಗ ಎನ್ನುವಂಥದ್ದು ಬಂದು ಬಡತನ ಎನ್ನುವಂಥದ್ದು ಅದನ್ನು ಕಿತ್ತು ತಿಂತಾ ಇದೆ. ಅದಕ್ಕೋಸ್ಕರ ಆ ಮರ ಇವತ್ತು ಒಣಗಿ ಹೋಗಿದೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈ ಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಅಂದರೆ ಮರ ಫಲಪುಷ್ಪಗಳಿಂದ ಸಮೃದ್ಧವಾಗಿದ್ದಾಗ ಜೊತೆಗಿದ್ಕೊಂಡು ಈಗ ಅದಕ್ಕೆ ಬಡತನ ಬಂದಾಗ, ರೋಗ ತಗುಲಿದಾಗ ಜೊತೆಗಿಲ್ದೇ ಹೋದರೆ ಅದು ತಪ್ಪಾಗುತ್ತೆ. ಒಂದು ಗಾದೆನೇ ಇದೆಯಲ್ಲ, ಉಂಡ ಮನೆಗೆ ದ್ರೋಹ ಬಗೆಯಬೇಡ, ಅಂದರೆ ಸಹಾಯ ಮಾಡಿದವರಿಗೆ ಮೋಸ ಮಾಡಬೇಡ, ದ್ರೋಹ ಮಾಡಬೇಡ ಎನ್ನುವಂಥದ್ದು. ಈ ಗಾದೆ ಮಾತನ್ನು ಮನುಷ್ಯ ಎಷ್ಟು ಪಾಲಿಸುತ್ತಾನೋ ಗೊತ್ತಿಲ್ಲ, ಆದರೆ ಗಿಳಿ ಮಾತ್ರ ಈ ಗಾದೆ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದೆ. ಗಿಳಿಯಲ್ಲಿ ಹೆಚ್ಚಿನ ಸಮಯ ಕಳೆಯೋದಿಲ್ಲ, ವಾಸ ಅಷ್ಟೇ. ಆಹಾರವನ್ನು ಬೇರೆ ಕಡೆ ಸಂಪಾದಿಸಿಕೊಂಡು ಬರುತ್ತೆ, ಆದರೆ ಎಲ್ಲ ಒಂದು ಕಾಲದಲ್ಲೂ ಕೂಡ ಜೊತೆಗಿದ್ದು ಈ ಮರಕ್ಕೆ ಒಂದು ಕೆಟ್ಟ ಗಳಿಗೆ ಬಂದಾಗ, ಕಷ್ಟ ಕಾಲ, ದುರ್ಬರ ಗಳಿಗೆ ಅಂದರೆ ಏನಿಲ್ಲ, ಕೆಟ್ಟ ಸಮಯ ಬಂದಾಗ ಕೂಡ ನಾನು ಜೊತೆಗೇ ಇರ್ತೀನಿ. ಒಳ್ಳೆಯ ಸಮಯ ಇದ್ದಾಗ ಚಿಗುರ್ಕೊಂಡಾಗ ಅದನ್ನು ಉಪಯೋಗವನ್ನು ತೆಗೆದುಕೊಂಡು ಸುಖವನ್ನು ಅನುಭವಿಸಿ ಹಣ್ಣು ಕಾಯಿ ಎಲ್ಲ ತಿಂದ್ಬಿಟ್ಟು ಈಗ ಅದಕ್ಕೆ ಕೆಟ್ಟ ಕಾಲ ಬಂದಿದೆ, ಏನೋ ಒಂದು ಕೆಟ್ಟ ಸಮಯ ಬಂದಿದೆ ಅಂದ್ಕೊಂಡು ಅದಕ್ಕೆ ಸಹಾಯ ಮಾಡದೆ, ಅದರ ಜೊತೆಗಿರದೆ, ಅದಕ್ಕೆ ಸಪೋರ್ಟ್ ಮಾಡ್ದೇ ದೂರ ಹೋಗಲ್ಲ. ಬದಲಾಗಿ ಅದರ ಸ್ಮರಣೆಯನ್ನು, ಉಪಕಾರದ ಸ್ಮರಣೆಯನ್ನು ನೆನೆಯುತ್ತಾ ಅದರ ಜೊತೆಗೇ ಇದ್ಕೊಂಡು ಒಳ್ಳೆಯ ದಿನಗಳು ಅದಕ್ಕೂ ಬರುತ್ತೆ ಅಂದ್ಕೊಂಡು ಅದಕ್ಕೆ ಹಾರೈಕೆ ಮಾಡ್ತೀನಿ. ನೋಡಿ ಮಕ್ಕಳೇ, ಇದೇ ನಾವು ಇಂದಿನ ಪಾಠದಲ್ಲಿ ಕಲಿಯುವಂತಹ ನೀತಿ ಮೌಲ್ಯ ಆಗಿದೆ. ಮನುಷ್ಯನಾಗಿರ್ತಕ್ಕಂಥವನು ಯಾವಾಗಲೂ ಸಂತೋಷ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಕಷ್ಟದಲ್ಲೂ ಕೂಡ ಏನು ಮಾಡಬೇಕು, ಭಾಗಿಯಾಗಬೇಕು. ಕಷ್ಟದಲ್ಲೂ ಕೂಡ ಇನ್ನೊಬ್ಬರಿಗೆ ನೆರವಾಗಬೇಕು ಅನ್ನೋದು. ಅದನ್ನೇ DVG ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ಬೆಟ್ಟದ ಕೆಳಗಿಂದ ಯಾರಾದರೂ ಜಾರಿ ಬಿದ್ದರೆ ಅವ್ರಿಗೆ ನೋವು ಆಗದೇ ಇರುವ ರೀತಿಯಲ್ಲಿ ಹುಲ್ಲಾಗು ನೀನು. ಅಂದರೆ ಯಾರಿಗೂ ನೋವನ್ನು ಕೊಡಬೇಡ, ಯಾವಾಗಲೂ ಮೃದುವಾಗಿರುವಂಥ. ಮನೆಗೆ ಮಲ್ಲಿಗೆಯಾಗು, ಮಲ್ಲಿಗೆ ಎನ್ನುವಂಥದ್ದು ಪರಿಮಳ ಬೀರುತ್ತೆ, ಸುಗಂಧ ಬೀರುತ್ತೆ. ಅದೇ ರೀತಿಯಾಗಿ ನಿನ್ನ ವರ್ತನೆ ನಡತೆಗಳಿಂದ ಏನು ಪರಿಮಳ, ಮನೆಯವರಿಗೆಲ್ಲರಿಗೂ ಏನಿಲ್ಲಿ ಒಂದು ಸುಗಂಧ ಪರಿಮಳವನ್ನು ಬೀರಬೇಕು ನಿನ್ನ ವರ್ತನೆಯ ಮೂಲಕ. ಹಾಗೆ ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಷ್ಟಗಳು ಬಂದಾಗ ಇನ್ನಲ್ಲಿ ಕಲ್ಲಾಗಿ ಅಂಜದೆ ಅಳುಕದೆ, ಕಲ್ಲು ಯಾವ ರೀತಿಯಾಗಿ ಅಚಲವಾಗಿ ನಿಲ್ಲುತ್ತೋ ಅದೇ ರೀತಿಯಾಗಿ ಕಷ್ಟಗಳು ಬಂದಾಗ ಹೆದರ್ದೇನೆ ಏನು ಮಾಡಬೇಕು, ಅಚಲವಾಗಿ ನಿಲ್ಲಬೇಕು ಅಂತ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ದೀನ ದಲಿತರಿಗೆ, ಬಡವರಿಗೆ, ಇಲ್ಲ ಬಲಹೀನರಿಗೆ ಸಿಹಿಯಾಗಬೇಕು ಅಂತ. ಬೆಲ್ಲ ಸಕ್ಕರೆಯಾಗು ವರ್ತನೆಯ ಮೂಲಕ, ಮಾತಿನ ಮೂಲಕ ಅವರಿಗೆ ಮನಸ್ಸಿಗೆ ನೋವನ್ನು ಕೊಡ್ದೇನೆ ಏನಾಗಬೇಕು, ಅವರ ಮನಸ್ಸಿಗೆ ಒಂದು ಮುದ ನೀಡುವಂತಹ ರೀತಿಯಲ್ಲಿ ಸಿಹಿಯಾದ ವರ್ತನೆಯನ್ನು ಮಾಡಬೇಕು. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ
DVG ಅವರು ಹೇಳಿದ್ದಾರೆ. ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಇಂದ್ರನಿಗೆ ತುಂಬ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಅಂದರೆ ಇಲ್ಲಿ ಇಂದ್ರನಿಗೆ ಗಿಳಿಯ ಮಾತುಗಳನ್ನು ಕೇಳಿ ಇಂದ್ರನಿಗೆ ತುಂಬ ಸಂತೋಷವಾಗುತ್ತದೆ. ಗಿಳಿಯ ಗುಣಗಳನ್ನು ಮೆಚ್ಚುತ್ತಾನೆ, ತುಂಬ ಸಂತೋಷವಾಗುತ್ತೆ. ನಡತೆ ಯಾವ ರೀತಿಯಾಗಿದೆ ಅಂದರೆ ಈ ಲೋಕವರ್ತನೆಗೆ ವಿರುದ್ಧವಾಗಿದೆ ಅಂತ ಅಂದ್ಕೊಳ್ತಾನೆ. ಅಂದರೆ ಏನು? ಸಾಮಾನ್ಯವಾಗಿ ಲೋಕವರ್ತನೆ ಸಾಮಾನ್ಯ ಜನರೇನು ತಮ್ಮ ಸ್ವಾರ್ಥವನ್ನಷ್ಟೇ ನೋಡ್ಕೊಳ್ತಾ ಇದ್ದಾರೆ. ಗಿಳಿಗೆ ಮರ ಹಸಿರು ಇದ್ದಾಗ ಮಾತ್ರ ಅದರ ಉಪಯೋಗವನ್ನು ತೆಗೆದುಕೊಂಡು ಮರ ಒಣಗಿದಾಗ ಯಾರೂ ಅದರ ಜೊತೆಗೆ ನಿಲ್ಲಲ್ಲ. ಸಾಮಾನ್ಯವಾಗಿ ತಮ್ಮ ಬಗ್ಗೆ ಅಷ್ಟೇ ತಾವು ಯೋಚನೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಗಿಳಿ ಏನಿದು ವಿರುದ್ಧವಾಗಿ, ಲೋಕವರ್ತನೆಗೆ ವಿರುದ್ಧವಾಗಿ ಇಲ್ಲಿ ಗಿಳಿ ಯೋಚನೆಯನ್ನು ಮಾಡ್ತಾ ಇದೆ. ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಗಿಳಿಯ ತತ್ವ ನೀತಿ, ಈ ನಿಷ್ಠೆಯನ್ನು ಇಷ್ಟಪಡ್ತಾ ಇದ್ದಾನೆ. ಈ ಆದರ್ಶ, ಗಿಳಿಯ ಆದರ್ಶ ಮನುಷ್ಯನ ಬದುಕಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಬೇರೆಯವರ ಹಿತವನ್ನೇ ಯಾವಾಗಲೂ ಬಯಸ್ತಕ್ಕಂತಹ ಗಿಳಿಗೆ ಏನಾದರೂ ವರವನ್ನು ಕೊಡಬೇಕಂತ ತೀರ್ಮಾನ ಮಾಡ್ತಾನೆ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದ. ಅದು ಎಂಥ ಜನ್ಮ ಬಯಸಿದ್ದರೂ, ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ಅಂದರೆ ಇಲ್ಲಿ ಏನಾದರೂ ವರವನ್ನು, ಇಂತಹ ಒಳ್ಳೆಯ ಗುಣ ಹೊಂದಿರತಕ್ಕಂಥ ಗಿಳಿಗೆ ಏನಾದರೂ ವರ ಕೊಡಬೇಕಂತ ಇಂದ್ರದೇವನಿಗೆ ಅನ್ನಿಸ್ತಾ ಇದ್ದೆ. ಶ್ರದ್ಧೆಯನ್ನು ಮೆಚ್ತಾನೆ. ಏನು ಕೇಳ್ತೀಯಪ್ಪ ಕೇಳು, ಏನು ವರ ಆದರೂ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಇಂದ್ರದೇವ. ಇಲ್ಲಿ ಇಂದ್ರದೇವ ಎಂಥ ಜನ್ಮ, ಗಿಳಿ ಇರ್ತಕ್ಕಂಥದ್ದು ಮನುಷ್ಯ ಜನ್ಮ, ಮತ್ತು ಬೇರೆ ಏನನ್ನಾದರೂ ಕೇಳ್ಬೋದಿತ್ತು. ಎಲ್ಲ ಏನು ಭೋಗ ಸುಖ ಎಲ್ಲವನ್ನೂ ಕೂಡ ಇಂದ್ರದೇವ ಕೊಟ್ಬಿಡ್ತಾ ಇದ್ದ, ಕೊಡೋದಕ್ಕೆ ಸಿದ್ಧನಾಗಿದ್ದ. ಆದರೆ ಗಿಳಿ ಏನು ಕೇಳ್ತಾ ಇದೆ ಗೊತ್ತಾ? ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಇಂದ್ರದೇವ, ನಿಜವಾಗ್ಲೂ ನಿನಗೆ ವರ ಕೊಡಬೇಕನ್ಸಿದ್ರೆ ನನಗೇನು ವರ ಕೊಡೋದು ಬೇಕಾಗಿಲ್ಲ. ನಿನಗೆ ಕೊಡೋ ಇಚ್ಛೆ ಅಂತ ಇದ್ರೇ ಆ ಮರಕ್ಕೆ ಕೊಡು. ಆ ಮರ ಮೊದಲು ಯಾವ ರೀತಿಯಾಗಿತ್ತು? ಹಸಿರಿನಿಂದ ಕೂಡಿತ್ತು, ಫಲ ಪುಷ್ಪಗಳಿಂದ ನಳಿಸ್ತಾ ಇತ್ತು. ನಳಿಸೋದಂದ್ರೆ ಏನಿಲ್ಲಿ ತುಂಬಿ ತುಳುಕೋದು ಅಂತ. ಫಲ ಪುಷ್ಪ ಭಾರದಿಂದ ಬೀಗುವಂತಹ ವರವನ್ನು ಕೊಡು. ಅದರ ಆ ಮರದ ಈಗಿನ ವ್ಯವಸ್ಥೆಯನ್ನು ನನಗೆ ನೋಡೋದಕ್ಕೆ ಆಗಲ್ಲ. ಒಣಗಿ ನಿಂತಿರುವ ಮರವನ್ನು ನನಗೆ ನೋಡೋದಕ್ಕೆ ಆಗೋದಿಲ್ಲ. ನೀನು ನಿಜವಾಗ್ಲೂ ವರ ಕೊಡೋದಾದರೆ ಆ ಮರಕ್ಕೆ ವರ ಕೊಡು ಅಂದ್ಕೊಂಡು ಗಿಳಿರಾಯ ಇಲ್ಲಿ ಇಂದ್ರದೇವನಿಗೆ ಕೇಳ್ತಾ ಇದ್ದೇನೆ. ಇಲ್ಲಿನೂ ಕೂಡ ನೋಡಿ, ಆ ಗಿಳಿ ತನಗೋಸ್ಕರ ಏನನ್ನು ಕೇಳ್ತಾ ಇಲ್ಲ, ಆ ಮರಕ್ಕೋಸ್ಕರ ಕೇಳ್ತಾ ಇದೆ. ಹಾಗಾದರೆ ಏನು ಈ ಪಾಠದಿಂದ ನಾವು ಈ ಗಿಳಿಯ ಮೂಲಕ ಪರರ ಹಿತವನ್ನು ಮಾಡಬೇಕು, ಪರರಿಗೆ ಸಹಾಯ ಮಾಡಬೇಕು ಎನ್ನುವ ಪಾಠವನ್ನು ನಾವು ಕಲಿತಾ ಇದ್ದೀವಿ. ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.